ಸುನಿ ನಿರ್ದೇಶನದ ಅವತಾರ ಪುರುಷ ಭಾಗ 2 ತ್ರಿಶಂಕು ಪಯಣ ರಿಲೀಸ್ ಆಗಿದೆ. ಪಾರ್ಟ್ 1 ನೋಡದೇ ಇದ್ದವರು ಕೂಡ ಪಾರ್ಟ್ 2 ನ ನೋಡಬಹುದಾ? ಖಂಡಿತವಾಗ್ಲೂ ನೋಡಬಹುದು. ಇದರ ಬಗ್ಗೆ ಮುಂದೆ ಹೇಳ್ತೀವಿ. ಇದರ ಮೊದಲನೇ ಭಾಗ 2022 ರಿಲೀಸ್ ಆಗಿತ್ತು. ಶರಣ್ ಹಾಗೂ ಆಶಿಕಾ ಅವರು ಆಕ್ಟ್ ಮಾಡಿರುವಂತಹ ಅವತಾರ ಪುರುಷ ಪಾರ್ಟ್ 2 ನೋಡಿ ಹೇಗೆ ಅನಿಸ್ತು, ಏನೆಲ್ಲ ನಮಗೆ ವರ್ಕ್ ಆಯ್ತು, ಏನಾಗ್ಲಿಲ್ಲ ಅನ್ನೋದನ್ನ ನಮ್ಮ ಇವತ್ತಿನ ರಿವ್ಯೂದಲ್ಲಿ ಹೇಳ್ತೀವಿ. ಬನ್ನಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲಾಟ್: ಕಳೆದು ಹೋದ ಮಗನಿಗಾಗಿ ಪರಿತಪಿಸ್ತಾ ಇರುವಂತಹ ತಾಯಿಗೋಸ್ಕರ ಒಬ್ಬ ಜೂನಿಯರ್ ಆರ್ಟಿಸ್ಟ್ ನ ಮಗ ಅಂತ ಹೇಳಿ ಮನೆ ಕರ್ಕೊಂಡ್ ಬರುವಂತಹ ಕಥೆಯನ್ನ ನೀವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದಿರಾ. ಅದು ಅಷ್ಟದಿಗ್ಬಂಧನ ಮಂಡಲಕ. ಇದು ತ್ರಿಶಂಕು ಪಯಣ. ಪಾರ್ಟ್ 1 ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಾನೇ ಪಾರ್ಟ್ 2 ಶುರು ಆಗುತ್ತೆ. ಆ ತಾಯಿಯ ನಿಜವಾದ ಮಗ ಯಾರು, ತ್ರಿಶಂಕು ಮಣಿಗಾಗಿ ಯಾರೆಲ್ಲ ಹೋರಾಡ್ತಾರೆ, ಕೊನೆಗೆ ಅದು ಯಾರ ಕೈಗೆ ಸಿಗುತ್ತೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಈ ಸಿನಿಮಾದ ರಚನೆ, ನಿರ್ದೇಶನ ಎಲ್ಲ ಸುನಿ ಅವ್ರದೇ. ಈ ಸಿನಿಮಾ ನೋಡುವಾಗ ನಮ್ಗೆ ಅನ್ಸೋದು ಇದು ಸುನಿ ಅವರ ನಿರ್ದೇಶನದ ಸಿನಿಮಾನ ಅಂತ. ಸಿಂಪಲ್ ಆಗಿ ಒಂದು ಸ್ಟೋರಿ, ಚಮಕ್, ಆಪರೇಷನ್ ಅಲುಮೇಲಂತಹ ಸಿಂಪಲ್ ಕಥೆಗಳನ್ನ ಮಾಡುವಂತಹ ಸುನಿ ಅವರನ್ನ ಈ ಸಿನಿಮಾನ ಮಾಡಿರೋದು ಅನ್ಸುತ್ತೆ. ಸಿನಿಮಾದ ಪಾರ್ಟ್ 1 ಎಲ್ಲಿಗೆ ನಿಂತಿತ್ತು ಅಲ್ಲಿಂದಾನೇ ಓಪನ್ ಆಗುತ್ತೆ. ಹಿನ್ನುಡಿಯ ಸಾವಿನಿಂದ ಶುರುವಾಗಿ ಆಮೇಲೆ ಒಂದು ರೀಕ್ಯಾಪ್ ಬಂದು ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಇಂಟರ್ವೆಲ್ ನಾರ್ಮಲ್ ಆಗಿದೆ. ಬ್ಯಾಂಗ್ ಅಂತ ಏನು ಅನಿಸ್ತಿಲ್ಲ. ಪೋಸ್ಟ್ ಇಂಟರ್ವೆಲ್ ಸ್ವಲ್ಪ ಪೇಸ್ ಸ್ಲೋ ಆಯ್ತು ಅಂತ ಅನ್ಸಿದ್ರು ಸಿನಿಮಾ ಸ್ವಲ್ಪ ಟೈಮ್ ಆದ್ಮೇಲೆ ಪಿಕಪ್ ಆಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ನಲ್ಲಿ ಓಪನ್ ಮಾಡಿದ ಕ್ವಶನ್ಸ್ಗೆಲ್ಲ ಪಾರ್ಟ್ 2 ನಲ್ಲಿ ಸುನಿ ಅವರು ಜಸ್ಟಿಫೈ ಮಾಡಿದ್ದಾರೆ. ಬ್ಲಾಕ್ ಮ್ಯಾಜಿಕ್ ಮಾಡೋದ್ರ ಬಗ್ಗೆ ಸುನಿ ಅಂಡ್ ಟೀಮ್ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿ ಸಿನಿಮಾ ಮಾಡಿದ್ದಾರೆ. ತ್ರಿಶಂಕು ಅಂದ್ರೆ ಏನು, ತ್ರಿಶಂಕು ಮಣಿಯ ಪ್ರಾಮುಖ್ಯತೆ ಏನು, ಸ್ವರ್ಗ, ನರಕ, ತ್ರಿಶಂಕುವಿನ ಕಾನ್ಸೆಪ್ಟ್ ಗಳನ್ನ ನೀಟಾಗಿ ಬಿಡಿಸಿ ಹೇಳಿದ್ದಾರೆ. ಆದ್ರೆ ಸಿನಿಮಾ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಮಾಡಲ್ಲ. ಲವ್ ಟ್ರ್ಯಾಕ್ ಸ್ವಲ್ಪ ವೀಕ್ ಇದೆ. ಸಿನಿಮಾ ಎಲ್ಲಿಂದ ಇನ್ನೆಲ್ಲಿಗೋ ಹೋಗ್ತಾ ಇದೆಯೇನೋ ಅಂತ ಅನಿಸ್ಬಿಡುತ್ತೆ. ಕಾಮಿಡಿ ವಿಷಯಕ್ಕೆ ಬಂದ್ರೆ ಶರಣ್ ಅವರ ಕಾಮಿಡಿ ವರ್ಕ್ ಆಗುತ್ತೆ. ಬಟ್ ಸಾಧು ಅವರ ಕಾಮಿಡಿ ಅಷ್ಟಾಗಿ ವರ್ಕ್ ಆಗ್ಲಿಲ್ಲ. ಇಂಥ ಒಂದು ಕತೆಗೆ ರೈಟಿಂಗ್ ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಆಗಿ ಬರ್ಬೇಕಿತ್ತು ಅಂತ ಕೂಡ ಅನಿಸ್ತು. ಮೇ ಬಿ ಸುನಿ ಅವರ ರೈಟಿಂಗ್ ಅನ್ನ ನಾವು ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿ ಅಪ್ರಿಶಿಯೇಟ್ ಮಾಡಿರೋದ್ರಿಂದ ಹಾಗೆ ಅನಿಸ್ತೋ ಏನೋ, ಅದು ಗೊತ್ತಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬಂದ್ರೆ ಶರಣ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶರಣ್ ಅವರು ಮಾಡಿರೋದೇ ಒಬ್ಬ ಓವರ್ ಆಕ್ಟಿಂಗ್ ಜೂನಿಯರ್ ಆರ್ಟಿಸ್ಟ್ ಪಾತ್ರವಾದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿ ಬಂದಿದೆ. ಎಲ್ಲೂ ಪಾತ್ರದಿಂದ ಆಚೆ ಇದೆ ಅಂತ ಅನ್ಸಲ್ಲ. ಅವರ ಕಾಮಿಡಿ ಟೈಮಿಂಗ್ ಹಾಗೂ ಎಮೋಷನ್ಸ್ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸಿನಿಮಾದ ಕೊನೆಯಲ್ಲಿ ಶರಣ್ ಅವರಿಗೆ ಒಂದು ಅಣ್ಣವರು ಡೈಲಾಗ್ ಹೇಳುವಂತಹ ಮೂಮೆಂಟ್ ಇದೆ. ಅದನ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸುನಿ ಅವರು. ಶ್ರೀನಗರ ಕಿಟ್ಟಿ ಅವರು ಸಿನಿಮಾದಲ್ಲಿ ಒಬ್ಬ ಮಾಟಗಾರನಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ದಿನಗಳ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು. ಅವರ ಪಾತ್ರಕ್ಕೆ ಸ್ಕ್ರೀನ್ ಸ್ಪೇಸ್ ಇದೆ, ಸ್ಕೋಪ್ ಇದೆ, ಅಂಡ್ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಾಯಿ ಕುಮಾರ್ ಒನ್ಸ್ ಅಗೈನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ಕಡೆಯಿಂದ ಒಂದು ಸರ್ಪ್ರೈಸ್ ಸಿಗುತ್ತೆ. ಅವರ ಈ ಸಿನಿಮಾದ ಪಾತ್ರ ರಂಗಿ ತರಂಗವನ್ನ ನೆನಪಿಸುತ್ತೆ. ಅದು ಹೇಗೆ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಭವ್ಯ ಅವರು ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಆಶಿಕಾ ಅವರಿಗೆ ಪಾರ್ಟ್ 2 ನಲ್ಲಿ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ. ಬಟ್ ಇರೋ ಅಷ್ಟೊತ್ತು ಅವ್ರನ್ನ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರೆ. ಬಟ್ ಅವರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಆವರೇಜ್ ಅಂತ ಅನಿಸ್ತು. ಇದೊಂದು ಬ್ಲಾಕ್ ಮ್ಯಾಜಿಕ್ ಗೆ ಸಂಬಂಧಪಟ್ಟಂತಹ ಚಿತ್ರ ಆಗಿರೋದ್ರಿಂದ ಸೌಂಡ್ ಡಿಸೈನ್ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಸುನಿ ಅವರು ತುಂಬಾ ಕೇರ್ ತಗೊಂಡು ಮಾಡಿಸಿದ್ದಾರೆ. ಅಂಡ್ ಅದು ಚೆನ್ನಾಗಿ ವರ್ಕ್ ಆಗಿದೆ. ವಿಲಿಯಂ ಡೇವಿಡ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ನಲ್ಲಿ ಇದ್ದಷ್ಟು ಸಾಂಗ್ಸ್ ಈ ಸಿನಿಮಾದಲ್ಲಿ ಇಲ್ಲ. ಪ್ರೊಡಕ್ಷನ್ ಡಿಸೈನ್ ಚೆನ್ನಾಗಿದೆ. ಪುಷ್ಕರ್ ಎಸ್ ಎ ಪ್ರೊಡ್ಯೂಸರ್ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಆಕ್ಚುಲಿ ಪಾರ್ಟ್ 2 ಶೂಟಿಂಗ್ ಕೂಡ ಪಾರ್ಟ್ 1 ಟೈಮಲ್ಲೇ ಮುಗ್ದಿತ್ತು ಅಂತ ಚಿತ್ರತಂಡದವ್ರು ಹೇಳಿದ್ರು. ಪಾರ್ಟ್ 1 ರಿಲೀಸ್ ಆಗಿ ಪಾರ್ಟ್ 2 ರಿಲೀಸ್ ಮಾಡಿಸೋದಕ್ಕೆ 2 ವರ್ಷ ಯಾಕಾಯ್ತು ಅಂತ ಇನ್ನೂ ಗೊತ್ತಿಲ್ಲ. ಎರಡನ್ನೂ ಸೇರಿಸಿ ಒಂದೇ ಪಾರ್ಟ್ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋದು ನನ್ನ ಫೀಲು. ಓವರ್ ಆಲ್ ಆಗಿ ಹೇಳೋದಾದ್ರೆ ನೀವು ಬ್ಲಾಕ್ ಮ್ಯಾಜಿಕ್, ಅಷ್ಟದಿಗ್ಬಂಧನ ಮಂಡಲಕ, ತ್ರಿಶಂಕು, ಸ್ವರ್ಗ, ಆತ್ಮಗಳು ಇವೆಲ್ಲ ಇರುವಂತಹ ಸಿನಿಮಾ ನೋಡೋದಕ್ಕೆ ಇಷ್ಟಪಡೋರಾಗಿದ್ರೆ ಈ ಸಿನಿಮಾವನ್ನ ನೋಡಬಹುದು. ಮತ್ತಷ್ಟು ಹೊಸ ಸಿನಿಮಾಗಳ ರಿವ್ಯೂಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್.